ಸಿನಿಮಾದಿಂದ ಕೃಷಿಯವರೆಗೆ ಇವರ ಜೀವನದ ಪಯಣವೇ ಒಂದು ಕತೆ. ಎಲ್ಲವನ್ನು ಬಿಟ್ಟು ಮಣ್ಣಿನ ಜೊತೆ ಬದುಕು ಕಟ್ಟಿಕೊಂಡಿದ್ದಾರೆ. ಈ ಸುಂದರ ತೋಟದ ಪಯಣವನ್ನು ಇಂದು ನೋಡೋಣ. ಬೆಂಗಳೂರೊಳಗಿದ್ದು ಸಿನಿಮಾ ಇಂಡಸ್ಟ್ರಿಯಾಗ ಕೆಲಸ ಮಾಡೋರು ಹಳ್ಳಿಗೆ ಬಂದು ಕೃಷಿ ಮಾಡಾಕತ್ತಾರಂದ್ರ ಒಂಥರ ಕುತೂಹಲನೆ ಮೂಡ್ಸ್ಯದ್ ನೋಡ್ರಿ. ಅವ್ರು ಬೇರೆ ಯಾರು ಅಲ್ರಿ, ನಮ್ ಸ್ನೇಹಿತರ್ರಿ. ಹೋಗಿ ಅವ್ರನ್ನ ಭೇಟಿಯಾಗಿ ಬರೋಣ ಬರ್ರಿ. ಸುತ್ತಮುತ್ತಲಿನ ಪ್ರಕೃತಿ ನೋಡ್ತಾ ನೋಡ್ತಾ ಅವ್ರ ಮನೆಗೆ ಬಂದೇ ಬಿಟ್ಟೆ ನೋಡ್ರಿ. ಮನೆಗೆ ಹೋಗಿ ನಮ್ಮ ದೋಸ್ತನ ಭೇಟಿ ಆದೇವ್ರಿ. ಮಾತಾಡ್ಸಿ ಶುಭಾಶಯ ಹೇಳಿದೆ ನೋಡ್ರಿ. ಬರ್ರಿ ನಮ್ಮ ಹೊಲ ತೋರಿಸ್ತೀನಿ ಅಂತ ಹೇಳಿ ನಮ್ಮನ್ನ ಹೊಲದ ಕಡೆ ಕರ್ಕೊಂಡು ಹೊಂಟನ್ರಿ. ಈ ಹೊಲಕ್ ಹೋಗೋ ದಾರಿ ನೋಡಿದ್ರ ಮನಸ್ಸಿಗೆ ಒಂಥರ ಖುಷಿ ಆಗತ್ ನೋಡ್ರಿ. ಎಲ್ಲಾ ಕಡೆ ಹಸಿರು, ಮಣ್ಣಿನ ವಾಸನೆ. ಆ ದಾರಿಯಲ್ಲಿ ಹೋಗ್ತಾ ಇದ್ರೆ ನಗರದ ಜೀವನದಕ್ಕಿಂತ ಈ ಜೀವನ ಎಷ್ಟು ಚಂದ ಅನ್ಸತ್ ನೋಡ್ರಿ. ಹೊಲಕ್ ಬರೋಣ, ನಮಗ ಕಣ್ಣಿಗೆ ಬಿದ್ದಿದ್ದೆ ಮಾವಿನ ಗಿಡ ನೋಡ್ರಿ. ಈ ಮಾವಿನ ಗಿಡ ಹಣ್ಣು ಬಾಳ ಸಿಹಿ ಅದಾವತ್ ಹೇಳಿದಿನ್ರಿ. ಅದಕ್ಕೆ ನಮ್ಮ ತಲೆಯಾಗ ಒಂದು ವಿಚಾರ ಬಂತು ನೋಡ್ರಿ. ಆ ವಿಚಾರ ಏನಂದ್ರ, ಈ ಗಿಡದ ಸುತ್ತ ಮಲ್ಚಿಂಗ್ ಮಾಡ್ಬೇಕಂತ ಶುರು ಮಾಡಿದೇವ್ರಿ. ಕಾಂಡದ ಸುತ್ತಲಿನ ಮಣ್ಣನ್ನು ಸ್ವಚ್ಛ ಮಾಡಿ ಮಣ್ಣು ಕೂಡಿಸಿ ಗಿಡ ಚೆನ್ನಾಗಿ ಬೆಳೆಯೋ ತರ ಮಾಡ್ಬೇಕಂತ ಪ್ಲಾನ್ ಮಾಡಿದೇವ್ರಿ. ಕೆಲಸ ಮಾಡ್ತಾ ಮಾಡ್ತಾ ಸ್ನೇಹಿತರ ಜೊತೆ ಮಾತು, ನಗು, ಹರಟೆ. ಕೃಷಿ ಕೆಲಸ ಅಂದ್ರೇನೆ ಬರೀ ಕೆಲಸ ಅಲ್ಲ ನೋಡ್ರಿ. ಒಟ್ಟಿಗೆ ಮಾತಾಡಿದಾಗ ಅದರಲ್ಲೂ ಒಂದು ಖುಷಿ ಇರುತ್ತದ ನೋಡ್ರಿ. ಕೊನೆಗೆ ಆ ಕಾಂಡವನ್ನು ರೆಡಿ ಮಾಡಿದೇವ್ರಿ. ನಮ್ಮ ಹೊಲದಲ್ಲಿ ನಾಟಿ ಮಾಡಕ್ ಸಿದ್ಧ ಮಾಡ್ಕೊಂಡಿವ್ರಿ. ನಾವು ಮಾಡಿದ ಒಂದು ಸಣ್ಣ ಕೆಲಸ ಮುಂದೆ ದೊಡ್ಡ ಮರ ಆಗಿ ಬೆಳೆದು ನಿಲ್ಬೇಕನ್ನೋದು ಆಸೆ ನೋಡ್ರಿ. ಎಲ್ಲ ಆದ್ಮೇಲೆ ಮತ್ತ ಅವ್ರ ಹೊಲ ನೋಡ್ಬೇಕಂತ ಬಂದೇವ್ರಿ. ಹೊಲ ನೋಡ್ಲಿಕ್ಕೆ ಹೆಂಗ್ರಿ, ಹೊಲ ನೋಡಕ್ ಹೊಂಟೇವ್ ನೋಡ್ರಿ. ಹೊಲ ಏನ್ರಿ ಅದ್ಭುತವಾಗೈತ್ರಿ. ನೋಡಿದ್ರೆ 2 ಕಣ್ಣು ಸಾಲಲ್ಲ ನೋಡ್ರಿ. ನೋಡ್ರಿ ಬಾಳೆ ಗಿಡಗಳು, ಅದ್ರಲ್ಲೂ ಈಗಾಗಲೇ ಬಾಳೆಹಣ್ಣು ಬಿಟ್ಟೈತ್ ನೋಡ್ರಿ. ಇನ್ನ ಕಸಕ್ ಅದಾವ್ರಿ. ಹಣ್ಣು ಆದ್ಮೇಲೆ ತಿನ್ನೋಣ ಅಂತ ಬಿಟ್ಟೇವ್ ನೋಡ್ರಿ. ಆದ್ರ ನೋಡಿದ್ರೆ ಒಂಥರ ನೆಮ್ಮದಿ ನೋಡ್ರಿ. ಈ ಬಾಳೆಹಣ್ಣಿನ ಗಿಡದ ಜೊತೆಗೆ ಜೇನು ನೊಣಗಳ ಸಾಗಾಣಿಕೆನೂ ಮಾಡ್ಯಾನ ನೋಡ್ರಿ. ಈ ಕೃಷಿ ಜೊತೆ ಇಂಥದ್ದನ್ನ ಮಾಡುತ್ತಿರೋದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಅನ್ಸತ್ ನೋಡ್ರಿ. ಅಬಾಬಾಬಾ, ದಾಳಿಂಬಿ ಗಿಡಗಳ ಅಲ್ಲೇ ಒಂದು ಹಣ್ಣು ಕಿತ್ಕೊಂಡೇವ್ರಿ. ಎಷ್ಟು ಸಿಹಿ ಅದಾವಂದ್ರ ಹೊಲದಲ್ಲೇ ಬೆಳೆದು ಹಣ್ಣಿನ ರುಚಿ ಸೆಳಿಬೇಕಂದ್ರ ಪುಣ್ಯ ಮಾಡಿರ್ಬೇಕ್ರಿ. ಒಂದೇ ಹೊಲದಾಗ ಇಷ್ಟು ವೆರೈಟಿ ಗಿಡಗಳನ್ನ ನೋಡಿದ್ರ ಒಂಥರ ಮನಸ್ಸಿಗೆ ಬಹಳ ಖುಷಿ ಆಗತ್ ನೋಡ್ರಿ. ಆಮೇಲೆ ನಮ್ಮ ಊರಿನ ಕೃಷಿ ಜೀವನದ ಒಂದು ಮುಖ್ಯ ಭಾಗ ಅಂದ್ರ ಹಸುಗಳನ್ನು ನೋಡೋದ್ ನೋಡ್ರಿ. ಅದನ್ನ ನೋಡಿದಾಗ ಮನಸ್ಸಿಗೆ ಒಂದು ರೀತಿಯ ಭಾವನೆ ಬಂತು ನೋಡ್ರಿ. ಮನುಷ್ಯ ಎಷ್ಟೇ ಮುಂದೆ ಹೋದ್ರು ಮಣ್ಣಿನ ಜೊತೆ ಪ್ರಾಣಿಗಳ ಜೊತೆ ಇರೋ ಸಂಬಂಧ ಮಾತ್ರ ಯಾವತ್ತೂ ವಿಶೇಷ ನೋಡ್ರಿ. ಈ ನಮ್ ಗೆಳೆಯನ ಹೊಲದ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಂದ್ರ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತುಕೊಳ್ಬೇಕು ಅನಿಸ್ತು ನೋಡ್ರಿ. ಹಾಗಾಗಿ ನಾನು ತಂದಿದ್ದ ನನ್ನ ಫೇವ್ರೆಟ್ ಲವ್ ಸ್ಟೋರಿ ಪುಸ್ತಕ ತೆಗೆದುಕೊಂಡು ಅಲ್ಲೇ ಕೂತು ಓದಕ್ ಶುರು ಮಾಡಿದೇನ್ರಿ. ಪ್ರಿಯ ಚಾರುಶೀಲೆ, ಈ ಪುಸ್ತಕದ ಬಗ್ಗೆ ನಿಮಗೆ ಇನ್ನಷ್ಟು ಹೇಳ್ಬೇಕು ಅನ್ಕೊಂಡಿದ್ದೀನ್ರಿ. ಅದಕ್ಕಾಗಿ ಈ ಪುಸ್ತಕದ ಬಗ್ಗೆ ಒಂದು ಪ್ರತ್ಯೇಕ ವಿಡಿಯೋ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗುತ್ತಾರೆ ನಿಮಗೆಲ್ಲ ಇದರ ಬಗ್ಗೆ ವಿವರಣೆ. ನಮ್ಮ ಸ್ನೇಹಿತ ಕೃಷಿ ಮಾತ್ರ ಅಲ್ರಿ, ಊರಿನ ಜನರಿಗೆ ವೆಲ್ಡಿಂಗ್ ಕೆಲಸವನ್ನು ಮಾಡಿಕೊಡ್ತಾರ್ರಿ. ಅದನ್ನು ನೋಡಿ ನಿಜವಾಗ್ಲೂ ಇಂಪ್ರೆಸ್ ಆದಿನ್ರಿ ನಾನು. ಒಬ್ಬ ಮನುಷ್ಯನಿಗೆ ಇಷ್ಟೊಂದು ಕಲೆಗಳು ಇರೋದು ನಿಜಕ್ಕೂ ಅದ್ಭುತ ರೀ. ಅದಕ್ಕೆ ನಾವು ಎಲ್ಲರೂ ಇವನಿಗೆ ಕಲೆಗಾರ ಅಂತೇವ್ ನೋಡ್ರಿ. ನಮ್ಮ ಹಳ್ಳಿ ಸೊಗಡಿನಲ್ಲಿ ಜೀವನದಲ್ಲಿ ನಾವು ಏನ್ ಕೆಲಸ ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮ ಕೈಯಲ್ಲಿರೋ ಕೆಲಸವನ್ನು ಎಷ್ಟು ಪ್ರೀತಿಯಿಂದ ಮಾಡ್ತೀವಿ ಅನ್ನೋದು ಮುಖ್ಯ ಅಂತ ಇವರನ್ನು ನೋಡಿದ್ರೆ ಅನ್ಸತ್ ನೋಡ್ರಿ. ಇವತ್ತು ಇವರ ಜೊತೆ ಕಳೆದ ಈ ದಿನ ಕೃಷಿ ಮಾಡಿದ ಖುಷಿಗಿಂತ ಹೆಚ್ಚಾಯ್ತು ನೋಡ್ರಿ. ಸ್ನೇಹಿತರ ಜೊತೆ ಕಳೆದ ಆ ಸಮಯವೇ ನನಗೆ ಇನ್ನೂ ಹೆಚ್ಚು ನೆನಪಿನಲ್ಲಿ ಉಳಿಯುತ್ತದೆ. ಇಂಥ ಒಳ್ಳೆಯ ಸ್ನೇಹಿತನನ್ನು, ಇಂಥ ಸುಂದರವಾದ ತೋಟವನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ನೋಡ್ರಿ. ಈ ತರ ಇಂಟ್ರೆಸ್ಟಿಂಗ್ ವಿಷಯಗಳು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಅದೇ ತರ ಮುಂದಿನ ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ಈ ಪೇಜನ್ನು ಫಾಲೋ ಮಾಡ್ರಿ. ಅಲ್ಲಿವರೆಗೂ ನಮಸ್ಕಾರ.